ರೆಡ್ ಫೋರ್ಟ್ ಬಳಿಯಲ್ಲಿ ಭೀಕರವಾದಂಥ ಸ್ಫೋಟ ಸಂಭವಿಸಿ 10ಕ್ಕಿಂತ ಹೆಚ್ಚು ಜನ ಪ್ರಾಣ ಕಳ್ಕೊಂಡಿದ್ದಾರೆ, 20ಕ್ಕಿಂತ ಹೆಚ್ಚು ಜನ ಗಾಯಾಳುಗಳಾಗಿದ್ದಾರೆ. ಆದರೆ ದೆಹಲಿಯ ಬಳಿಯಲ್ಲಿ ಈ ಸ್ಫೋಟವನ್ನು ಇದೇ ದಿನ ಮಾಡಬೇಕು ಅಂತ ಪ್ಲ್ಯಾನ್ ಆಗಿತ್ತ. ಇದೇ ದಿನ ಮಾಡಿದ್ದು ನರೇಂದ್ರ ಮೋದಿ ಮತ್ತು BJPಯನ್ನು ನಡುಗಿಸಲಿಕ್ಕ. ಇದು ಬಿಹಾರದ ಚುನಾವಣೆಗೆ ಲಿಂಕ್ ಪಡ್ಕೊಳ್ತಾ ಇದೆಯಾ? ಯಾಕೆ ಈ ದಿನವೇ ಅಂದರೆ ಬಿಹಾರದ 2ನೇ ಹಂತದ ಚುನಾವಣೆಗಿಂತ ಮೊದಲು, ಕೊನೆಯ ಹಂತದ ಚುನಾವಣೆಗಿಂತ ಹಿಂದಿನ ದಿನ ಈ ಸ್ಫೋಟವನ್ನು ಮಾಡಲಾಯಿತು. ಇದು ಬಿಹಾರದಲ್ಲಿ ನಾಗಾಲೋಟದಿಂದ ಮುನ್ನುಗ್ತಾ ಇರುವಂಥ BJPಯ ವೇಗವನ್ನು ತಡೆಯೋದಕ್ಕೆ, ಅದನ್ನು ಸೋಲಿಸೋದಿಕ್ಕ. ಹೀಗೂ ಕೂಡ ನಾವು ವಿಮರ್ಶೆ ಮಾಡಬೇಕಾಗಿದೆ. ಯಾಕಂದರೆ ಈ ಸ್ಫೋಟ ನಡೆದ ದಿನ ಅದು ದೆಹಲಿಯಲ್ಲಿ ನಡೆದಿದ್ದು. ದೇಶ್ ಕಾ ದಿಲ್, ದಿಲ್ಲಿ ಅಂತ ಏನು ಹೇಳ್ತಾರೆ, ದೇಶದ ಹೃದಯ ಅಂತ, ಅಲ್ಲಿ ಮಾಡಿದ್ದೇ ಆದರೆ BJPಯ ಮೇಲೆ, ಅಧಿಕಾರದಲ್ಲಿರುವಂಥ ನರೇಂದ್ರ ಮೋದಿ ಸರ್ಕಾರದ ಮೇಲೆ ಒಂದು ಕಪ್ಪು ಮಸಿಯನ್ನು ಬಳಿಯುವಂಥ ಪ್ರಯತ್ನ ಆಗುತ್ತೆ. ಹಾಗೆಯೇ ನರೇಂದ್ರ ಮೋದಿ ಸರ್ಕಾರ ಮಾಡ್ತಿರುವ ಏನು ಕೆಲಸಗಳಿಗೆ, ಹಾಗೆಯೇ ಅವರಿಗೆ ಏನು ಹೆಸರಿದೆ, ಸುರಕ್ಷತೆ ಭದ್ರತೆಗೆ ನರೇಂದ್ರ ಮೋದಿ ಅತ್ಯಂತ ಬಲಿಷ್ಠ ನಾಯಕ ಅಂತ, ಆ ಹೆಸರನ್ನು ಕೆಡಿಸೋದಕ್ಕೆ, ಆ ಮೂಲಕ ಇವತ್ತು ಬಿಹಾರ ಚುನಾವಣೆ ಏನಿದೆ ಅದರ ಮೇಲೆ ಪರಿಣಾಮ ಬೀರುವಂಥ ಕೆಲಸ ಮಾಡ್ತಾ ಇದ್ದಾರಾ? ಆ ಕಾರಣಕ್ಕೆ ಈ ಸ್ಫೋಟವನ್ನು ಮಾಡಲಾಯ್ತಾ? ಇವತ್ತು ಈ ಸ್ಫೋಟ ಆದ ಮಾರನೆಯ ದಿನ ಎಲ್ಲರೂ ಮತ ಹಾಕೋದಕ್ಕೆ ಹೋಗ್ತಾರೆ. ಎಲ್ಲರ ಮನಸ್ಸಿನಲ್ಲಿರುವಂಥ ಛಾಯೆ ಏನು? BJP, ನರೇಂದ್ರ ಮೋದಿ, NDA ಈ ಸರ್ಕಾರ ಜನರನ್ನು ರಕ್ಷಣೆ ಮಾಡೋಕ್ಕಾಗ್ತಾ ಇಲ್ಲ. ಒಂದು ಇತ್ತೀಚೆಗೆ ಪಹಲ್ಗಾಮ್ನಲ್ಲಿ ಆದಂಥ ಘಟನೆ, ಅದಕ್ಕೆ ಆಪರೇಷನ್ ಸಿಂಧೂರ್ ಮೂಲಕ ಭಾರತ ತಕ್ಕ ಪ್ರತ್ಯುತ್ತರವನ್ನು ಕೊಟ್ಟಿರಬಹುದು. ಆದರೆ ಹೋದಂಥ 26 ಜೀವಗಳನ್ನು ವಾಪಸ್ ತರಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಈಗ ಹೋಗಿರುವ 10-12 ಜೀವಗಳನ್ನು ವಾಪಸ್ ತರೋದಕ್ಕಂತೂ ಸಾಧ್ಯ ಇಲ್ಲ ಅಲ್ವಾ? ಹಾಗಾಗಿ ನರೇಂದ್ರ ಮೋದಿ ಸರ್ಕಾರದಲ್ಲಿ ಭದ್ರತೆ ಇಲ್ಲ ಅಂತ ಅನ್ನೋದನ್ನು ಜನರ ಮನಸ್ಸಲ್ಲಿ ಆ ಕ್ಷಣವೇ, ಆ ದಿನವೇ ಮೂಡಿಸೋದಕ್ಕಾಗಿ ಬಿಹಾರದ 2ನೇ ಹಂತದ ಚುನಾವಣೆಯ ಹಿಂದಿನ ದಿನವೇ ಆ ಸ್ಫೋಟವನ್ನು ಮಾಡಲಾಯ್ತಾ? ಯಾಕಂದರೆ ಮೊದಲ ಹಂತದ ಚುನಾವಣೆಯನ್ನು ನಾವಿಲ್ಲಿ ಗಮನಿಸಬೇಕು. ಮೊದಲ ಹಂತದಲ್ಲಿ ಮತದಾನ 8% ಹೆಚ್ಚಾಗಿತ್ತು. ಮತದಾನದ ಪ್ರಮಾಣ ಹೆಚ್ಚಾದಷ್ಟು ಅದು BJPಗೆ ಅದು ಆಡಳಿತದ ಪರವಾದಂಥ ಅಲೆ, ಆಡಳಿತ ವಿರೋಧಿ ಅಲೆ ಇಲ್ಲ. ಹಾಗಾಗಿ ಇದು BJP ಪರವಾಗಿ ಬಂದಿರುವಂಥ ಮತಗಳಾಗಿರುತ್ತೆ. ಯಾವುದೇ ಆಡಳಿತ ವಿರೋಧ ಇರೋದಿಲ್ಲ. ಆಡಳಿತ ವಿರೋಧಿ ಅಲೆ ಇದ್ದರೆ ಮತದಾನದ ಪ್ರಮಾಣ ಕಡಿಮೆ ಆಗುತ್ತೆ. ಜಾಸ್ತಿ ಆಗಿದೆ ಅಂತ ಹೇಳಿದರೆ ಇದು BJPಗೆ ಪ್ಲಸ್ ಆಗಿದೆ. ಹಾಗಾಗಿ 2ನೇ ಹಂತದ ಮತದಾನದಲ್ಲಾದರೂ ಅದನ್ನು ತಡಿಬೇಕು. ಬೇರೆ BJP ವಿರೋಧಿ ಪಕ್ಷಗಳನ್ನು ಅಧಿಕಾರಕ್ಕೆ ತರಬೇಕು ಅಂದರೆ, ಎಡಪಂಥೀಯರಿಗೆ ಬಲ ತುಂಬುವಂಥ ಪಕ್ಷಗಳನ್ನು ಅಧಿಕಾರಕ್ಕೆ ತರಬೇಕು ಅಂದರೆ RJD ಕಾಂಗ್ರೆಸ್ ರೀತಿಯ ಪಕ್ಷಗಳು ಅಧಿಕಾರಕ್ಕೆ ಬರಬೇಕು ಅಂದರೆ ಸರಿಯಾಗಿ ಚುನಾವಣೆಯ ಹಿಂದಿನ ದಿನವೇ ಈ ರೀತಿಯ ಒಂದು ಕೃತ್ಯವನ್ನು ಮಾಡಬೇಕು. ಈ ಭಯೋತ್ಪಾದಕ ಕೃತ್ಯದ ನಂತರ ಇದು ಮೋದಿ ಸರ್ಕಾರಕ್ಕೆ ಒಂದು ದೊಡ್ಡ ಹಿನ್ನಡೆ ಆಗಬೇಕು, BJPಗೆ ಹಿನ್ನಡೆ ಆಗಬೇಕು, ಮತ ಹಾಕುವಂಥ ಜನರ ಮನಸ್ಸಿನ ಮೇಲೆ ಪರಿಣಾಮ ಬೀರಬೇಕು. ಅಲ್ಲಿ ನರೇಂದ್ರ ಮೋದಿ ನೇತೃತ್ವದ BJP, NDA, JDU, BJPಗೆ ಮತಗಳು ಕಡಿಮೆ ಆಗಬೇಕು. ಆ ಮೂಲಕ RJD ಕಾಂಗ್ರೆಸ್ ಗೆಲ್ಲೋದಕ್ಕೆ ಸಾಧ್ಯ ಆಗಬೇಕು ಅನ್ನುವಂತಹ ಒಂದು ಲೆಕ್ಕಾಚಾರ ಇಟ್ಕೊಂಡೆ ಈ ಎಡಪಂಥೀಯ ಚಿಂತನೆ ಇರುವ ಜಿಹಾದಿಗಳು ಅವರು ಈ ಸ್ಫೋಟವನ್ನು ದೆಹಲಿಯಲ್ಲಿ ಮಾಡಿದ್ರ? ಇದು ಕೂಡ ವಿಚಾರ ಮಾಡಬೇಕಾಗಿರುವಂಥದ್ದೇ ಅಂತ ಈ ಸಂದರ್ಭದಲ್ಲಿ ಅನಿಸ್ತಾ ಇದೆ. ಯಾಕೆ ಈ ದಿನವೇ ಸ್ಫೋಟ ಆಯಿತು ಅನ್ನೋದನ್ನು ಯೋಚಿಸಿದಾಗ